ಒಂದು ಕಾಫಿ ತಗೊಂಬರೋದ್ರಲ್ಲಿ ಏನು ಕಷ್ಟ ಇದೆ? ನಮ್ಮಪ್ಪ ಅಂತೂ ಯಾರಾದರೂ ಮನೆಗೆ ಬಂದ್ರೆ ಅವ್ರು ಊಟ ಮಾಡ್ಕೊಂಡು ಹೋಗೋವರೆಗೂ ಅವ್ರು ಕಳ್ಸಲ್ಲ ಗೊತ್ತಾ? ಅಯ್ಯೋ, ಮತ್ತೆ ಇವಾಗ ಏನಾದರೂ ಊಟ ಹಾಕ್ತೀರಾ ಹೇಗೆ? ಇವಾಗ ನೀವು ತಿಂತೀರಾ ಅಂದ್ರೆ ನಾನೇ ಪಕ್ಕದಲ್ಲಿ ನಿಂತು ಪ್ರತಿಯೊಂದನ್ನು ಬಡಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನೀನಾ ಮತ್ತೆ ನಮ್ಮನೆ ಕಡೆ ಯಾಕೆ ಬಂದೆ? ಅವರಾಗೆ ಅವ್ರು ಬರಲಿಲ್ಲ ಅಜ್ಜಿ, ನಾನೇ ಕರ್ಕೊಂಡು ಬಂದಿದ್ದು. ಇವರು ನನ್ನ ಹಾಕಿಲಿ ಗೆಲ್ಸಿರೋ ಗುರುಗಳು. ಅವ್ರಿಗೆ ಕೃತಜ್ಞತೆ ಸಲ್ಸಕ್ಕೆ ನಾನೇ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಬಂದೆ. ನೀನ್ ಆಟ ಆಡೋದೇ ಒಂದ್ ದರಿದ್ರ, ಮತ್ತೆ ಆ ದರಿದ್ರ ಆಟನ ನಮ್ಮನೆ ಕರ್ಕೊಂಡ್ ಇನ್ನೂ ದೊಡ್ಡ ದರಿದ್ರ. ಅಜ್ಜಿ, ನನಗೆ ನೀವೇನಂದ್ರೂ ಪರವಾಗಿಲ್ಲ. ಇಂಡಿಯಾ ಪೂರ್ತಿ ಗರ್ವದಿಂದ ಹೇಳ್ಕೊಳ್ಳೋ ಆಟ ಹಾಕಿ. ದಯವಿಟ್ಟು ನೀವು ಆಟನ ಬೈಬೇಡಿ. ಅಷ್ಟು ದೊಡ್ಡ ಆಟ ಆಗಿದ್ರೆ ಆಟ ಆಡೋದಿಕ್ಕೆ ನಮ್ ರಾಜಲಕ್ಷ್ಮಿನೇ ಬೇಕಾಗಿತ್ತಾ? ಅಲ್ಲಿ ನೋಡು, ಆ ಛಾಯಾ ಇರ್ಲಿಲ್ವಾ? ಅಜ್ಜಿ, ಅದು ಹಾಗಲ್ಲ. ರಾಜಲಕ್ಷ್ಮಿಗೆ ಹಾಕಿ ಅಂದ್ರೆ ತುಂಬಾ ಇಷ್ಟ. ಅವಳು ತುಂಬಾ ಚೆನ್ನಾಗಿ ಆಡ್ತಾಳೆ. ಆಹಾ, ಆವತ್ತು ನಿನ್ನ ಹೊಡೆದು ಕಳ್ಸಿದ್ರು ಬುದ್ಧಿ ಬರ್ಲಿಲ್ವಾ? ಮತ್ತೆ ಚೆನ್ನಾಗಿ ಆಡ್ತಾಳೆ ಅಂತ ಹೇಳ್ತಿದ್ಯಲ್ಲ? ಅತ್ತೆ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಮಾತಾಡೋದಕ್ ಬಿಡು ರಾಜಲಕ್ಷ್ಮಿ. ಈ ಮನೆ ಹೆಣ್ಮಕ್ಳು ಎಷ್ಟು ಪದ್ಧತಿಯಿಂದ ಇರ್ತಾರೆ ಅಂತ ಗೊತ್ತಲ್ಲ ನಿಂಗೆ? ಆ ತರ ಇರೋ ನಿನ್ ಕೈಯಲ್ಲಿ ಹಾಕಿ ಆಡಿಸ್ತಾರ? ನೋಡಿ, ರಾಜಲಕ್ಷ್ಮಿ ಹಾಕಿಲಿ ಗೆದ್ದು ಕಾಲೇಜ್ ಮರ್ಯಾದೆ ಉಳಿಸಿದಾಳೆ. ನಿಮ್ ಕುಟುಂಬಕ್ಕೆ ಕೂಡ ಎಲ್ರೂ ಅಭಿನಂದನೆ ಸಲ್ಲಿಸಿದ್ದಾರೆ. ಅದಕ್ಕೆ ನೀವು ಸಂತೋಷ ಪಡಬೇಕು. ನಾವು ಕಟ್ಟುಪಾಡು ಪದ್ಧತಿನ ಪಾಲಿಸ್ತಾ ಸಂತೋಷವಾಗಿದ್ದೀವಿ. ನೀನು ಅನಾವಶ್ಯಕವಾಗಿ ಈ ಆಟನ ಆಡಿಸಿ ನಮ್ಮಲ್ಲೇ ಜಗಳ ತಂದಿಡಬೇಡಪ್ಪ. ಅಷ್ಟಕ್ಕೂ ಇಂಥವ್ರನ್ನ ಮನೆಗೆ ಕರ್ಕೊಂಡು ಬರಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ ರಾಜಲಕ್ಷ್ಮಿ? ರಾಜಲಕ್ಷ್ಮಿ, ನಾನು ಆಗ್ಲೇ ಹೇಳ್ದೆ, ಅನವಶ್ಯಕವಾಗಿ ನೀನೇ ಕರ್ಕೊಂಡು ಬಂದೆ. ನಾನು ಹೋಗ್ತೀನಿ. ಸರ್ ಸರ್ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಎಷ್ಟಕ್ಕೂ ಯಾವ ಧೈರ್ಯದ ಮೇಲೆ ಮನೆಗೆ ಬಂದೆ? ನಮ್ ರಾಜು ಬರ್ಲಿ, ಇನ್ನೊಂದ್ಸಲ ಬುದ್ಧಿ ಹೇಳಿ ಕಳಿಸ್ತಾನೆ. ಯಾಕಜ್ಜಿ, ಯಾಕೆ ಅನಾವಶ್ಯಕವಾಗಿ ಕೋರ್ಟ್ ಸರ್ಗೆ ಬೈತಿದ್ದೀರಾ? ನಿಮಗ್ ಮಾತಾಡೋಕ್ ಇಷ್ಟ ಇಲ್ಲ ಅಂದ್ರೆ ಒಳಗಡೆಗೆ ಹೊರಟೋಗಿ. ಹೊಡೆದು ಹಲ್ಲು ಉದುರಿಸ್ಬಿಡ್ತೀನಿ. ಕೆಲ್ಸಕ್ಕೆ ಬಾರ್ದೇ ಇರೋರ್ನ ಮನೆಯೊಳಗೆ ಕರ್ಕೊಂಡು ಬಂದಿದ್ದು ಅಲ್ದೆ ನನಗೆ ಎದುರುತ್ರ ಕೊಡ್ತೀಯಾ? ಮನೆಗೆ ಬಂದ ಅತಿಥಿನ ಅವಮಾನ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ ಅತ್ತೆ. ಆ ಪದ್ಧತಿ ಎಲ್ಲ ನಮ್ಮಿಂದಾನೇ ನಿನಗೆ ಬಂದಿರೋದಮ್ಮ. ನನಗೆ ಅವನ ಮೇಲೆ ಕೋಪ ಅಲ್ಲ, ಅವನ ಆಡೋ ಆಟದ ಮೇಲೆ ಕೋಪ. ನನ್ನ ಮೊಮ್ಮಗಳು ಎಷ್ಟು ಪದ್ಧತಿಯಿಂದ ಇದ್ಲು. ಆ ಆಟ ಆಡಿಸಿ ನಮ್ಮ ಮನೇಲಿ ಯಾರಿಗೂ ನೆಮ್ಮದಿ ಇಲ್ದಿರೋ ಹಾಗೆ ಮಾಡಿದಾನೆ. ಅವನಿಗೆ ಆಟದ ಮೇಲೆ ಹುಚ್ಚು ಜಾಸ್ತಿ ಆಗಿದೆ ಅನ್ಸುತ್ತೆ. ಅದಕ್ಕೆ ಹೀಗೆ ಹುಚ್ಚಾಗಿ ವರ್ತಿಸ್ತಾ ಇದ್ದಾನೆ. ಈ ಹುಚ್ಚು ನಮ್ಮನೆವರೆಗೂ ಬರದೇ ಇದ್ರೆ ಸಾಕು. ಮಾತಾಡಿ. ಇವಾಗ ನನ್ನ ಮಗ ಬಂದಿದ್ದಾನಲ್ಲ, ಮಾತಾಡಿ.
ಸರ್, ನನ್ನ ಬೈಕ್ ಸಡನ್ ಆಗಿ ನಿಮ್ಮ ಮನೆ ಮುಂದೆ ಆಫ್ ಆಯಿತು. ರಾಜಲಕ್ಷ್ಮಿ ನನ್ನ ನೋಡಿ ನಿಮ್ಮ ಮನೆ ಒಳಗಡೆ ಕರೆದ್ಲು. ನಾನು ಆಗಲೇ ಹೇಳಿದೆ ನಾನು ಹೊರಟೋಗ್ತೀನಿ ಅಂತ. ಇವರೇ ಕಾಫಿ ಕುಡ್ದು ಹೋಗಿ ಅಂದರು. ನೋಡಿದ್ಯಾ ರಾಜು, ಇವನ್ನ ಮನೆ ಕರ್ಕೊಂಡು ಬಂದು ಕಾಫಿ ಕೊಡ್ತಿದ್ದಾರೆ. ಆದ್ರೂ ಅದೇನೋ ಆಟ ಆಡಿಸ್ಬಿಟ್ರೆ ಗುರು ಆಗ್ಬಿಡ್ತಾನಾ? ಏನ್ ಆಟನೋ ಏನೋ, ಪದ್ಧತಿ ಮರ್ಯಾದೆ ಇಲ್ದಿರೋ ಆಟ. ತುಂಬಾ ದಿನ ಆದ್ಮೇಲೆ ಮನೆಗೆ ಬಂದಿದೀಯಾ. ಕಾಫಿ ಕುಡಿದೇನೆ ಹೊರಟೋಗ್ತೀಯ ನೀನು? ಏನ್ ರಾಜು ಇದು? ನಮ್ಮ ಮನೆ ಹೆಣ್ಮಗಳು ತುಂಡ್ ಬಟ್ಟೆ ಹಾಕೊಂಡು ಆಟ ಆಡೋದಕ್ಕೆ ಇವನೇ ಕಾರಣ. ಇವನ್ನ ಕೂರಿಸಿ ಮರ್ಯಾದೆ ಕೊಡ್ತಿದ್ಯಲ್ಲ, ಸರಿನಾ? ಅಮ್ಮ, ಮನೆಗೆ ಬಂದಿರೋ ಅತಿಥಿನ ಅವಮಾನಿಸಬಾರದಮ್ಮ. ಏನಮ್ಮ ಇದು? ಅಣ್ಣ ಒಂದೇ ಸಲ ಇಂಥ ಟ್ವಿಸ್ಟ್ ಕೊಟ್ಬಿಟ್ಟ. 2 ದಿನದಿಂದ ನಂಗೂ ಏನೂ ಅರ್ಥ ಆಗ್ತಿಲ್ಲ. ಮನೇಲಿ ಏನ್ ನಡೀತಿದ್ಯೋ ನಾವು ಪ್ರೇಕ್ಷಕರ ಹಾಗೆ ನೋಡ್ಬೇಕು. ಸರ್, ಅದು ಪರವಾಗಿಲ್ಲಪ್ಪ. ಅವತ್ತು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆಟನ ದೈವ ಅಂತ ಭಾವಿಸಿ ನಿನ್ನ ಕಾಲೇಜ್ ಗೆಲುವಿಗೋಸ್ಕರ ನೀನು ಪಟ್ಟ ಪ್ರಯತ್ನನ ನೋಡಿದ್ದೆ. ಆ ಪ್ರಯತ್ನನೇ ನಿಮ್ಮನ್ನ ಗೆಲ್ಸಿದ್ದು. ನಿಮ್ಮಂಥ ಯುವಕರ ಅಗತ್ಯ ಈ ದೇಶಕ್ಕೆ ತುಂಬ ಇದೆ. ಕಾಫಿ ಕುಡಿದು ಹೋಗಪ್ಪ. ನಾನು ಅವತ್ತು ನಿಮ್ಮ ಮೇಲೆ ಕೈ ಮಾಡಿದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ರಾಜಲಕ್ಷ್ಮಿ ಗೆಲ್ಲೋದಕ್ಕೆ ಕಾರಣ ಆದ್ರಿ. ಇವತ್ತು ಕೂಡ ಅವಳು ಒಳ್ಳೆ ಸಾಧನೆ ಮಾಡಲಿ ಅಂತ ಹೇಳ್ತಾ ಇದ್ದೀರಾ. ನಿಮಗಿರೋ ಈ ದೊಡ್ಡ ಮನಸ್ಸಿಗೆ ನಾವೆಲ್ಲ ನಿಮಗೆ ಹೇಗೆ ಕೃತಜ್ಞತೆ ತಿಳಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಎಂಥವನು ಅಂತ ತಿಳ್ಕೊಳ್ದೇನೆ ನಿನ್ನ ಮೇಲೆ ಕೈ ಮಾಡಿದ್ವಿ, ಅದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಪ್ಪ. ಅಯ್ಯೋ, ಆ ರೀತಿ ಯಾಕೆ ಹೇಳ್ತೀರಾ? ನೀವೆಲ್ಲ ನನಗಿಂತ ತುಂಬ ದೊಡ್ಡವರು. ನೀವು ಅವತ್ತು ಮಾಡಿದ್ದಕ್ಕೆ ನನಗೇನು ಬೇಜಾರಾಗಿಲ್ಲ. ಮಗಳ ವಿಷಯದಲ್ಲಿ ಎಲ್ರಿಗೂ ಭಯ ಇರುತ್ತೆ. ರಾಜಲಕ್ಷ್ಮಿ ಮೇಲೆ ನಿಮ್ಗಿರೋ ಪ್ರೀತಿಯಿಂದನೇ ಕೈ ಮಾಡಿದ್ರಿ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ನಾನು ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಇವ್ರೆ, ನಿಮ್ಮ ಬೈಕು ಸ್ಟಾರ್ಟ್ ಆಗ್ತಿಲ್ಲ ಅಲ್ವಾ? ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ.
ನಮ್ಮ ಭಾವನವರು ನಿಮ್ಮ ಗಾಡಿನ ರಿಪೇರಿ ಮಾಡಿಸಿ ತಗೊಂಬರ್ತಾರೆ. ಅಯ್ಯೋ ಪರವಾಗಿಲ್ಲ ರೀ, ನಿಮ್ಗೆ ಯಾಕೆ ಕಷ್ಟ? ಇದರಲ್ಲಿ ಏನು ಕಷ್ಟ ಇದೆ? ಇದು ನಮ್ಮ ಕರ್ತವ್ಯ. ಮನೆಗೆ ಬಂದಿರೋ ಅತಿಥಿನ ಈ ರೀತಿ ಕಳಿಸ್ಕೊಡ್ತಿದ್ದೀವಿ ಅಂತ ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಅವರು ಕೋಪ ಮಾಡ್ಕೋತಾರೆ. ನೀವು ಬನ್ನಿ, ಡ್ರಾಪ್ ಮಾಡಿ. ಬಾರಪ್ಪ ಬಾ ಬನ್ನಿ. ಬಾಯ್ ರಾಜಲಕ್ಷ್ಮಿ. ಹಾ ನಡಿ. ಛಾಯಾ ಬಾ ನಾವ್ ಹೋಗೋಣ. ಅಮ್ಮ, ಅಣ್ಣ ಬಂದ್ರೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಹೇಳಿದ್ದೆ. ಏನ್ ಮಾಡ್ತಾನೆ ಅಂತ ನೋಡಿದ್ಯಲ್ಲ. ಯಾಕೆ ಅವ್ನು ತಪ್ಪು ಮಾಡ್ತಾ ಇದ್ರು ಏನೋ ಹೇಳ್ದೆ ಸುಮ್ಮನೆ ಇದ್ಯಾ? ನನಗೂ ಅವನ ಮೇಲೆ ಕೋಪ ಬರ್ತಿದೆ, ಆದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಂತ ಜಾನ್ ಕಾಕ ಮಾಡೋ ಕೆಲ್ಸಗಳಿಗೆ ಈ ಮನೆ ಮರ್ಯಾದೆ ಎಲ್ಲ ಹೋಗ್ತಾ ಇದ್ರು ನೋಡ್ಕೊಂಡು ಸುಮ್ನಿರ್ತೀವ? ಸುಮ್ನಿರಲ್ವೇ, ಏನೋ ಒಂದ್ ಮಾಡಿ ಇವ್ರು ಮಾಡೋ ಕೆಲ್ಸಗಳ ಬಗ್ಗೆ ಅವನು ಗೊತ್ತಾಗೋ ಹಾಗೆ ಮಾಡ್ತೀನಿ. ಅದೇನ್ ಮಾಡ್ತೀಯೋ ಆದಷ್ಟು ಬೇಗ ಮಾಡು. ಕೊಡು ಅಂತ ಹೇಳಿದ್ರು. ನೀನೇನ್ ಡಲ್ ಆಗಿದ್ಯಾ? ಹೇಳು, ನಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡ್ರೆ ಹೇಗ ಅನಿಸ್ತಿದೆ? ಆದ್ಯಾ ಹೇಳು, ನಡೆದಿದ್ದನ್ನೆಲ್ಲ ಕೇಳಿಸ್ಕೊಂಡ್ರೆ ನಿನಗೇನ್ ಅನಿಸ್ತಿದೆ? ಏನ್ ನಡೀತು? ಅಂದ್ರೆ ನಾನ್ ಮಾತಾಡಿದ್ದೇನೇನು ಕೇಳಿಸ್ಕೊಳ್ಳಿಲ್ವಾ? ಏನ್ ಮಾತಾಡ್ತೆ ರಾಜಲಕ್ಷ್ಮಿ? ಇಷ್ಟೊತ್ವರೆಗೂ ಹೇಳಿದ್ದನ್ನ ನೀನ್ ಕೇಳಿಸ್ಕೊಳ್ಳಿಲ್ವಾ? ಸಾರಿ ರಾಜಲಕ್ಷ್ಮಿ, ನಾನು ಕೇಳಿಸ್ಕೊಳ್ಳಿಲ್ಲ. ನಾನ್ BBC ರೇಂಜಲ್ಲಿ ಹೇಳ್ದೆ ಆದ್ಯಾ, ಕೋಚ್ ಸರ್ ನಮ್ಮ ಮನೆಗೆ ಬಂದಿದ್ರು ಅಂತ. ಓಹ್, ಕೋಚ್ ಸರ್ ಮನೆಗೆ ಬಂದಿದ್ರಾ? ಕೋಚ್ ಸರ್ ಮನೆಗೆ ಬಂದ್ರ ಅಂತ ಇಷ್ಟು ಸಿಂಪಲ್ ಆಗಿ ಹೇಳ್ತಿದ್ಯಲ್ಲ. ಅಷ್ಟಕ್ಕೂ ಏನಾಯ್ತು ಆದ್ಯಾ, ಇಷ್ಟು ಡಲ್ ಆಗಿದ್ಯಾ? ಏನೂ ಇಲ್ಲ ರಾಜಿ, ಇಷ್ಟೊತ್ತು ಏನೋ ಯೋಚನೆ ಮಾಡ್ತಿದ್ದೆ. ಇವಾಗ ಹೇಳು, ಕೇಳಿಸ್ಕೊತೀನಿ. ಏನ್ ಯೋಚನೆ ಮಾಡ್ತಿದ್ಯಾ ಆದ್ಯಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಹೇಳು ಆದ್ಯಾ, ಏನಾಯ್ತು? ಅದು ಒಂದೇ ಸರಿ ಅಪ್ಪ ನೆನಪಿಗೆ ಬಂದ್ರು. ಅಮೆರಿಕಾದಲ್ಲಿ ಅಮ್ಮನ ಜೊತೆ ಕಳೆದ ಕ್ಷಣಗಳು ನೆನಪಾಯ್ತು. ಆದ್ಯಾ, ನೀನೇನು ಬೇಜಾರು ಮಾಡ್ಕೋಬೇಡ. ನಿನ್ಗೆ ನಾವ್ ಎಲ್ಲರೂ ಇದೀವಿ. ಏನೇ ನೆನಪಾದ್ರೂ ನೀನ್ ಬೇಜಾರು ಮಾಡ್ಕೊಳ್ಬಾರ್ದು. ನೀನ್ ಯಾವತ್ತಿಗೂ ಸಂತೋಷವಾಗಿ ಇರ್ಬೇಕು.
ಆ ಕನ್ನಡಿ ಕೂಡ ನಿಮ್ಮ ಹಾಗೇನೆ ಕೋಪಿಷ್ಟ ರೀ. ಸರಿಯಾಗಿ ನಿಲ್ಲಲ್ಲ ಅಂತಿದೆ. ಇರಿ, ನಾನು ಹಿಡ್ಕೋತೀನಿ. ನೋಡಿ, ಆಗಾಗ ಜೊತೆಲಿರೋರ್ನ ಸಹಾಯ ಕೇಳಬಹುದು, ಅದ್ರಲ್ಲಿ ತಪ್ಪೇನೂ ಇಲ್ಲ. ಚಿಕ್ಕ ಮಗುವಾಗಿದ್ದಾಗ ನಾವು ಕೂಡ ಹಾಗೇನೆ ಅಲ್ವಾ, ನಿಲ್ಲೋಕಾಗದೆ ಆ ಕಡೆ ಈ ಕಡೆ ಬೀಳ್ತಾನೆ ಇರ್ತಿದ್ವಿ. ನಮ್ಮ ರಾಜಲಕ್ಷ್ಮಿಗೆ ಇಷ್ಟು ಬೇಗ ಯಾಕೆ ನಿಶ್ಚಿತಾರ್ಥ ಮಾಡಿದ್ರಿ ಅಂತ ಇವಾಗ ಅರ್ಥ ಆಯ್ತು ಬಿಡಿ. ಏನೂ ಇಲ್ಲ ರೀ, ನಿಮಗೆ ವಯಸ್ಸಾಗ್ತಿದೆ ಅಂತ ನಿಮ್ಮ ತಲೆಯಲ್ಲಿರೋ ಬಿಳಿ ಕೂದಲು ಹೇಳ್ತಿದೆ, ಅದಕ್ಕೆ ಇರಬಹುದಲ್ವಾ. ಆದಷ್ಟು ಬೇಗ ಮಗಳ ಮದುವೆ ಮುಗಿಸ್ಬಿಡ್ಬೇಕು ಅಂತ ಇಷ್ಟೊಂದು ಅವಸರ. ನನ್ನ ಮಗಳ ವಿಷಯದಲ್ಲಿ ಯಾವಾಗ ಏನ್ ಮಾಡಬೇಕು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾರ ಸಲಹೆನೂ ಬೇಕಾಗಿಲ್ಲ ನಂಗೆ. ನಾನು ನಿಮ್ಮ ಮಗಳ ವಿಷಯದಲ್ಲಿ ಏನು ಹೇಳ್ತಿಲ್ಲ ರೀ. ನಿಮ್ಮ ತಲೆಯಲ್ಲಿರೋ ಬಿಳಿ ಕೂದಲು ಬಗ್ಗೆ ಮಾತಾಡ್ತಿದ್ದೀನಿ. ಹಂಸಕ್ಕೆ ಹಾಲನ್ನು ನೀರನ್ನು ಬೇರೆ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರಲ್ವಾ, ಅದೇ ರೀತಿನೇ ಈ ಬಾಚಣಿಗೆಗೂ ಕೂಡ ಬಿಳಿ ಕೂದಲನ್ನ ಕಪ್ಪು ಕೂದಲನ್ನ ಬೇರೆ ಮಾಡುವಂತ ಶಕ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೂದಲು ಬಿಳಿಗಾದ್ರೂ ಮನ್ಸು ಮಾತ್ರ ನಿನ್ನ ಹಾಗೆ ಕಪ್ಪಾಗಬಾರ್ದು. ಹೌದೌದು, ಈ ಕಪ್ಪನ್ ನೋಡೆ 20 ವರ್ಷ ಸಂಸಾರ ಮಾಡಿ ಇನ್ನೊಂದು ಕಪ್ಪನ ಹೆತ್ಕೊಟ್ಟಿರೋದು. ನನ್ನ ಮಗಳು ನಿನ್ನಷ್ಟು ಕಪ್ಪಿಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ. ಪದ್ಮಾ, ಒಳ್ಳೆ ಪ್ರಯತ್ನ ಮಾಡದೆ ಆದ್ರೆ ಪ್ಲಾನ್ ಉಲ್ಟಾ ಆಗೋಯ್ತು. ಹಾಗಂತ ಸುಮ್ನೆ ಕೂತ್ರೆ ಆದ್ಯ ಮನೇಲೆ ಉಳ್ಕೊಂಡ್ಬಿಡ್ತಾಳೆ. ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಂದ್ರೆ ಇನ್ನು ಏನಾದ್ರೂ ಒಂದು ಯೋಚನೆ ಮಾಡ್ಬೇಕು. ಏನೇ ಪಾರ್ವತಿ, ನಿಂಗೇನಾದ್ರೂ ಹೊಳಿತಾ? ಇಂಥದನ್ನೆಲ್ಲ ಪ್ಲಾನ್ ಮಾಡೋದ್ರಲ್ಲಿ ಅತ್ತಿಗೆ ಎತ್ತಿದ ಕೈ. ಅವ್ರಿಗೆ ಏನು ಮಾಡಕ್ ಆಗ್ತಿಲ್ಲ, ಇನ್ ನನ್ ಕೈಲಿ ಏನಾಗುತ್ತೆ? ಹಾಗಾದ್ರೆ ನಿಂಗ್ ಒಡವೆ ಬೇಡ್ವಾ? ಬೇಕು ಅತ್ತೆ. ಆದ್ರೆ ಏನ್ ಮಾಡಿದ್ರು ಅವಳನ್ ಮಾತ್ರ ಮನೆಯಿಂದ ಕಳ್ಸೋದ್ ಕಷ್ಟ ಅನಿಸ್ತಿದೆ. ನಾವು ಅವಳನ್ನ ಕಳ್ಸಲ್ಲಮ್ಮ, ನಮ್ ಕೈಲಿ ಆಗಲ್ಲ. ಶಿವ ಪಾರ್ವತಿ ಮುಂದೆ ಇರೋ ನಂದಿ ತರ ಅವಳಿಲ್ ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಇನ್ ಹೇಗ್ ಕಳ್ಸಕ್ಕಾಗತ್ತೆ? ಅಂದ್ರೆ ನಿಮ್ಮಿಂದ ಆಗಲ್ವಾ? ನಾವೇ ಅಲ್ಲ, ಅವಳನ್ ಕಳ್ಸೋದಕ್ಕೆ ಯಾರಿಂದನೂ ಆಗಲ್ಲ. ಅವಳಷ್ಟು ಅದೃಷ್ಟ ಜಾತಕ ಇರೋಳು ಈ ಭೂಮಿ ಮೇಲೆ ಎಲ್ಲೂ ಇಲ್ಲ ಅನ್ಸುತ್ತೆ. ಹೌದಮ್ಮ, ನಮ್ಮ ಆಸೆ ಬಿಟ್ಬಿಡೋದು ಒಳ್ಳೇದು. ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಇಷ್ಟೆಲ್ಲ ನಿರಾಸೆ ಪಡೋ ಅಗತ್ಯ ಇಲ್ಲ ಅತ್ತೆ, ನಾನು ಇದೀನಿ ತಾನೆ. ಏನೇ ಚಾರು ನೀನು, ನಮ್ ಕೈಲೇ ಆಗ್ಲಿಲ್ಲ, ನೀನೇನ್ ಮಾಡ್ತೀಯಾ? ನೀವೀಗ ಆದ್ಯನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಅನ್ಕೋತಾ ಇದ್ದೀರಾ ತಾನೆ? ಹ್ಮ್. ಹಾ, ನಾನು ಅವಳನ್ನ ಈಸಿಯಾಗಿ ಈಗ್ಲೇನೆ ಕಳಿಸ್ಬಹುದು.